ರೆಸ್ಕ್ಯೂ ಆಪರೇಷನ್ ಸುರಕ್ಷಣಾ ಕಾರ್ಯಾಚರಣೆ ಎಷ್ಟು ನಡೀತಾ ಇದೆ ಅಂತಂದ್ರೆ ಸಮರೋಪಾದಿಯಲ್ಲಿ ನಡೀತಾ ಇದೆ. ಮೇಘ ಸ್ಫೋಟಕ್ಕೆ ಅಕ್ಷರಶಃ ನಲುಗಿದೆ ವಯನಾಡು. ನಲುಗಿದೆ ಅನ್ನೋ ಪದನೇ ಸಾಕಾಗಲ್ವೇನೋ, ಅಷ್ಟರ ಮಟ್ಟಿಗೆ ಕೇರಳಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಸಚಿವ ಸಂತೋಷ್ ಲಾಡ್. ಕರ್ನಾಟಕದಿಂದ ಕೂಡ ಸಾಕಷ್ಟು ಸಹಾಯವನ್ನ ಕೇರಳಕ್ಕೆ ಮಾಡಲಾಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಹಾರ್ಟ್ಫೆಲ್ಟ್ ಕಂಡೋಲೆನ್ಸ್, ನಮ್ಮ ದುಃಖ ಮತ್ತು ಅವ್ರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಇದೀಗ ಸಚಿವ ಸಂತೋಷ್ ಲಾಡ್ ಕೇರಳಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಟಿ ಎಸ್ಟೇಟ್ಗಳಲ್ಲಿ ಕನ್ನಡಿಗರು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಚಾಮರಾಜನಗರ ಭಾಗದಿಂದ, ಹಳೆ ಮೈಸೂರು ಭಾಗದಿಂದ, ಕೂರ್ಗ್ ಭಾಗದಿಂದ ಹೋಗಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಕನ್ನಡಿಗರು ಕೂಡ ಸಾಕಷ್ಟು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಒಟ್ಟು ಒಂದು ಸಾಲಿಡಾರಿಟಿ ಪ್ರದರ್ಶನ ಮಾಡಬೇಕು, ಜೊತೆಗೆ ನಾವು ಅವ್ರ ಜೊತೆಗೆ ನಿಲ್ಲಬೇಕಿಂತ ಸಂಕಷ್ಟದಲ್ಲಿ ಒಂದು ನೆರೆಯ ರಾಜ್ಯ ಆಗಿ ಅವ್ರ ಜೊತೆಗೆ ನಿಲ್ಲೋದು ನಮ್ಮ ಕರ್ತವ್ಯ ಆಗುತ್ತೆ. ಜೊತೆಗೆ ನಮ್ಮ ಕನ್ನಡಿಗರನ್ನ ರಕ್ಷಣೆ ಮಾಡ್ಕೊಂಡು ಬರೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದೆರಡನ್ನೂ ನಿಭಾಯಿಸೋದಕ್ಕೆ ಸಂತೋಷ್ ಲಾಡ್ ಕೇರಳದತ್ತ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅದು ಸ್ಕೂಲ್, ಅದು ಹೇಗೆ ಅದ್ರ ಒಳಗಡೆ ಸಿಲ್ಟ್ ಕೆಸರು ತುಂಬಿಕೊಂಡಿದೆ ಅನ್ನೋವಂಥದ್ದನ್ನ ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಅಷ್ಟು ಅದು ಎತ್ತರದಲ್ಲಿದೆ. ಅದು ಆ ಎತ್ತರಕ್ಕೆ ನೀರು ಬಂದು ಕೊಚ್ಕೊಂಡು ಹೋಗಿದೆ ಅಂತ ಅಂದ್ರೆ ಇನ್ನು ಸಣ್ಣ ಪುಟ್ಟ ತಗ್ಗು ಪ್ರದೇಶಗಳಲ್ಲಿ ಇದ್ದವ್ರ ಗತಿ ದೇವರೇ ಗತಿ ಅಂತ ಹೇಳಬೇಕು. ಸಂಪೂರ್ಣ ರೀ, ಏನು ಇಲ್ಲ, ಎಲ್ಲ ಕೊಚ್ಕೊಂಡೋಗಿದೆ. ಎಲ್ಲ ನೋಡಿದ್ರು ಸರ್ವನಾಶದ ದೃಶ್ಯಗಳೇ ಕಾಣ್ತಾ ಇದ್ದಾವೆ. ಎಲ್ಲ ನೋಡಿದ್ರು ಕೆಸರು, ಎಲ್ಲ ನೋಡಿದ್ರು ಕೊಳೆ, ಎಲ್ಲ ನೋಡಿದ್ರು ಮನೆ ಮಠ ಮುರ್ಕೊಂಡು ಬಿದ್ದಿರೋ, ಕೊಚ್ಕೊಂಡು ಹೋಗಿರೋ ದೃಶ್ಯಗಳೇ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಶವಗಳು, ದೇಹದ ಭಾಗಗಳು ಕಾಣ್ತಾ ಇದೆ. ಇನ್ನೂ ಕೂಡ ನೀರು ಎಷ್ಟು ದೊಡ್ಡ ಪ್ರವಾಹದಲ್ಲಿ, ಇನ್ನೂ ಕೂಡ ನದಿಯೋಪಾದಿಯಲ್ಲಿ ನೀರು ಹರಿತಾ ಇರೋದನ್ನ ಗಮನಿಸ್ಬೋದು. ಅಲ್ಲೊಂದು ಸೇತುವೆ ಅಂತ ಮಾಡಿದ್ದಾರೆ, ಅದು ಯಾವ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ. ರೋಪ್ ಸಹಾಯದಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರು ಇನ್ನೂ ಕೂಡ ಹರಿತಾನೆ ಇದೆ. ಮೇಘ ಸ್ಫೋಟ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಮೊನ್ನೆ ರಾತ್ರಿಯಿಂದ ಸತತವಾಗಿ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. ಇದೊಂಥರ ಬಕಾಸುರನ ಹೊಟ್ಟೆ ಕರಕಾಸಿನ ಮಜ್ಜಿಗೆ ಅಂದಂಗೆನೆ ಅಷ್ಟು ದೊಡ್ಡ ದುರಂತ ಸಂಭವಿಸಿದೆಯಲ್ಲ, ಅದರಲ್ಲಿ ಇಷ್ಟು ರಕ್ಷಣಾ ಕಾರ್ಯಾಚರಣೆ ಸಾಲದು ಎನ್ನುವ ಮಟ್ಟಿಗೆ. ಅದು ಏನು ಗೊತ್ತಾ, ನೀವು ಎಷ್ಟು ಜನ ಕಳಿಸಿದ್ರು ಕೂಡ, ಸೇನೆ ಕಳಿಸಿದ್ರು ಕೂಡ, ಹೆಲಿಕಾಪ್ಟರ್ ಕಳಿಸಿದ್ರು ಕೂಡ, ಏರ್ಲಿಫ್ಟ್ ಮಾಡಿದ್ರು ಕೂಡ, ಅಲ್ಲಿ ಟೆರೈನ್ ಇದೆಯಲ್ಲ, ಅಲ್ಲಿನ ಭೂಭಾಗ ಬಹಳ ಒಂಥರ ಅನ್ಪ್ರಿಡಿಕ್ಟೇಬಲ್. ಹೇಳಕ್ಕೆ ಆಗಲ್ಲ ಯಾವ ಕ್ಷಣ ಏನಾಗುತ್ತೆ ಅಂತ. ಸಡಿಲವಾಗಿದೆ, ಮಣ್ಣು ಸಂಪೂರ್ಣ ಸಡಿಲವಾಗಿದೆ. ಅಲ್ಲಿ ಮೇಪ್ಪಾಡಿ ಕಾಳಜಿ ಕೇಂದ್ರದಲ್ಲಿ ನಿರಾಶ್ರಿತರು ವಾಸ್ತವ್ಯ ಹೂಡಿದ್ದಾರೆ. ಮುಂಡಕೈ ಚೋರಲ್ಮಲದಲ್ಲಿ ಕೂಡ ನಿರಾಶ್ರಿತರಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸೆಕೆಂಡರಿ ಹೈಯರ್ ಸ್ಕೂಲಲ್ಲಿ ನಿರಾಶ್ರಿತರಿಗೆ ಆಶ್ರಯ. ಅಲ್ಲಿ ರಂಜಿತ್ ಶಿರಿಯಾ ರಿಪೋರ್ಟ್ ಮಾಡ್ತಾ ಇದ್ರು, ನೀವು ನೋಡ್ಬೋದಾಗಿತ್ತು. ಆ ಸ್ಕೂಲ್, ಇಡೀ ಸ್ಕೂಲನ್ನ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆಯನ್ನಾಗಿ, ಸ್ವಲ್ಪ ಮಟ್ಟಿಗೆ ಕಾಳಜಿ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಲಾಗಿತ್ತು. ನಿರಾಶ್ರಿತರಿಗೆ ಏನೆಲ್ಲ ವ್ಯವಸ್ಥೆ ಬೇಕು, ಆಫ್ಕೋರ್ಸ್ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಿದೆ. ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲವೂ ಕೂಡ ನೆರವನ್ನ ಚಾಚಿದ್ದಾವೆ. ನೋಡಿ, ಅಲ್ಲಿ ಪರಿಹಾರ ಸಾಮಗ್ರಿಗಳನ್ನ ಹೊತ್ತು ನಮ್ಮ ಸೇನೆಯ ಸಿಬ್ಬಂದಿ ಬರ್ತಾ ಇದ್ದಾರೆ. ಸೇನೆಯ ಬೆಟಾಲಿಯನ್ಗಳು ಕೂಡ ಹೋಗಿದ್ದಾವೆ ಅಲ್ಲಿ ಪರಿಹಾರ ಕಾರ್ಯಾಚರಣೆಗೆ ಕೈ ಜೋಡಿಸೋದಕ್ಕೆ. ಆದರೆ ಎಷ್ಟೇ ಮಾಡಿದ್ರು ಕೂಡ ವೆದರ್ ಕಂಡೀಷನ್ಸು ಒಂದು ಅನ್ಪ್ರೆಡಿಕ್ಟೇಬಲ್. ಯಾವಾಗ ಏನಾಗುತ್ತೆ, ಮತ್ಯಾವಾಗ ಮೇಘ ಸ್ಫೋಟ ಆಗುತ್ತೆ, ಮತ್ಯಾವಾಗ ಎಷ್ಟು ಮಳೆ ಬರುತ್ತೆ ಹೇಳಕ್ಕಾಗಲ್ಲ. ಎರಡನೇದು, ಇಡೀ ಭೂಮಿ ಒಂಥರ ನಲುಗಿ ಹೋಗಿದೆ, ಅಲುಗಿ ಹೋಗಿದೆ. ಇಡೀ ಭೂಮಿ ಜರ್ಜರಿತವಾಗಿದೆ ಅನ್ನೋದೇ ಸರಿಯಾದ ಪದ ಅಂತ ಅನ್ಸುತ್ತೆ. ಸಂಪೂರ್ಣ ಜರ್ಜರಿತವಾಗಿದೆ. ಎಲ್ ಕಾಲಿಟ್ರ ಅಲ್ಲಿ ಹುಗಿಯುತ್ತೆ, ಎಲ್ ಕಾಲಿಟ್ರ ಅಲ್ಲಿ ಕುಸ್ಕೊಂಡು ಬೀಳುತ್ತೆ, ಹಂಗಿದೆ ಇಡೀ ವಯನಾಡಿನ ಭೂಮಿ. ಒಂಥರ ಸಡಿಲಗೊಂಡು ಬಿಟ್ಟಿದೆ, ಬೆಟ್ಟಗಳು ಸಡಿಲಗೊಂಡು ಬಿಟ್ಟಿದ್ದಾವೆ. ನಿನ್ನೆ ರಿಪಬ್ಲಿಕ್ ಇಂಗ್ಲಿಷ್ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಅಲ್ಲಿ 2000ದಿಂದ 3000 ಅಕ್ರಮ ಕ್ವಾರಿಗಳು ಇದ್ವು ಅಂತ ವಯನಾಡಲ್ಲಿ. ಮೊದಲೇ ಅದು ಭೂಗರ್ಭಶಾಸ್ತ್ರೀಯವಾಗಿ ಅತ್ಯಂತ ಸೂಕ್ಷ್ಮ ಪ್ರದೇಶ. ಅದರಲ್ಲಿ ಈ ತರ ಗುಡ್ಡದಲ್ಲಿ ಕ್ವಾರಿ ಕೊರೆದ್ರೆ ಮಣ್ಣು ಸಡಿಲಗೊಳ್ಳದೆ ಇರತ್ತಾ? ಇದು ಮನುಷ್ಯನೂ ಕೂಡ ಕೈ ಜೋಡಿಸಿ ಆಗಿರುವಂತಹ ಅನಾಹುತವ ಅನ್ನೋ ಪ್ರಶ್ನೆಯನ್ನ ಇದು ಹುಟ್ಟಾಕಿದೆ. ನೋಡಿ, ಮನೆ ಅದು ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ದೊಡ್ಡ ಮನೆ, ಚೆನ್ನಾಗಿ ಕಟ್ಟಿರುವಂತ ಒಂದು ಜಾಗ. ಆದ್ರೆ ಅಲ್ಲಿ ಮನೆ ಇತ್ತು, ಮನುಷ್ಯರು ಇದ್ರು ಅಂತ ಕೂಡ ಹೇಳಕ್ಕಾಗದೇ ಇರೋಷ್ಟರ ಮಟ್ಟಿಗೆ ಆ ಸರ್ವನಾಶದ ಭೀಕರತೆ ತೋರಿ ಬರ್ತಾ ಇದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ದೃಶ್ಯ 1, ದೃಶ್ಯ 2, ದೃಶ್ಯ 3, ದೃಶ್ಯ 4 ಅಲ್ಲಿ ಹಂಗ ಹಾಕಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಆ ಸೇತುವೆ ದಾಟ್ಕೊಂಡು ಹೋಗ್ತಾ ಇದ್ರೆ ಆ ಸೇತುವೆ ಎಷ್ಟೊತ್ತಿ ಮುರ್ಕೊಂಡು ಬೀಳುತ್ತೆ ಗೊತ್ತಿಲ್ಲ. ಅದ್ರ ಮೇಲೂ, ಆ ಸೇತುವೆ ಮೇಲೂ ನೀರು ಹರಿತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಮನೆ ಇತ್ತು ಅಥವಾ ಅಲ್ಲಿ ಜನ ವಾಸ ಮಾಡ್ತಾ ಇದ್ರು ಅನ್ನೋ ಕುರುಹೇ ಇಲ್ಲದ ಹಾಗೆ ಸುತ್ತಮುತ್ತ ಕೊಚ್ಕೊಂಡೋಗಿ ಆ ಮನೆ ಒಳಗೆ ಮಣ್ಣು ಕೆಸರು ತುಂಬಿಕೊಂಡಿದೆ ಬಂದು. ಮತ್ತೊಂದು ಕಡೆ ಡ್ರೋನ್ ದೃಶ್ಯ ನೋಡ್ತಾ ಇದ್ರ ವಯನಾಡಲ್ಲಿ ಯಾವ ಥರ
ಭೂಕುಸಿತ ಆಯಿತು ಅಂತ ಸಂಪೂರ್ಣ ನೀರು ಎಲ್ಲೋಡಿದ್ರು ನೀರಿನ ಮಧ್ಯೆ ಒಂದು ಅಲ್ಪ ಸ್ವಲ್ಪ ಭೂಮಿ ಕಾಣ್ತಾ ಇದೆ ಅನ್ನೋದನ್ನು ಬಿಟ್ಟರೆ ಸಂಪೂರ್ಣ ನೀರು. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಕಷ್ಟ ನೋಡಿ, ಅಲ್ಲಿ ಸೇತುವೆಗಳಿಲ್ಲ, ಸಂಪರ್ಕ ಇಲ್ಲ, ಭೂಮಿ ಎಲ್ಲ ಕಡೆ ಕಿತ್ಕೊಂಡು ಬಿದ್ದಿದೆ. ಯೋಧರು ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು, ಬಹಳ ಎಲ್ಲ ಸವಾಲಿನ ನಡುವೆ ಅಲ್ಲಿ 108 ಥರ ಅವ್ರದ್ದು ಎಲ್ಲ ತಂತ್ರಗಾರಿಕೆಯನ್ನು ಬಳಸಿ, ಎಲ್ಲ ಸಾಧನಗಳನ್ನು ಬಳಸಿ, ಎಲ್ಲ ಹ್ಯೂಮನ್ ಎಫರ್ಟ್ ಏನಿರುತ್ತೆ, ಮನುಷ್ಯ ಮಾತ್ರ ಏನೆಲ್ಲ ಪ್ರಯತ್ನ ಹಾಕ್ಬೋದು ಅದೆಲ್ಲ ಪ್ರಯತ್ನ ಬಳಸಿ ಯೋಧರು ಕಾರ್ಯಾಚರಣೆ ನಡೆಸಿದ್ದಾರೆ, ಸ್ಥಳೀಯರು ಕೈಗೂಡಿಸಿದ್ದಾರೆ ಅದಕ್ಕೆ. ಆದರೆ ಯಾವುದೂ ಕೂಡ ಈ ಪ್ರಕೃತಿ ಅನಾಹುತದ ಮುಂದೆ ನಿಲ್ಲಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಪ್ರಳಯ ಪ್ರವಾಹ ಆವರಿಸಿಕೊಂಡಿದೆ. ವಯನಾಡಿನಲ್ಲಿ ಉಂಟಾಗಿರ್ತಕ್ಕಂಥ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ದುರ್ಮರಣ ಹೊಂದಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ ನಿಹಾಲ್ ಅನ್ನುವಂಥ ಇಬ್ರು, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ ರತ್ನಮ್ಮ ಅನ್ನುವಂಥ ಇಬ್ರು, ಪುಟ್ಟಸಿದ್ದ ಶೆಟ್ಟಿ ಹಾಗೂ ರಾಣಿ ಎಂಬಂಥವರಿಬ್ರು ಸೇರಿ 8 ಮಂದಿ ಮೃತಪಟ್ಟಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ ಸಾಕಷ್ಟು ಮಂದಿ ನಾಪತ್ತೆ ಆಗಿದ್ದಾರೆ. ಲೀಲಾವತಿ ಅನ್ನುವಂಥವ್ರು ಮೃತಪಟ್ಟಿರ್ತಕ್ಕಂಥದ್ದು ಮಣ್ಣಿನಡಿ ಸಿಲುಕಿ ರಾಜ್ಯದ 8 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮಂಡ್ಯ ಮೂಲದವರು ಇವರು. ಯಾತಕ್ಕೆ ಹೋಗಿದ್ರು ಅನ್ನೋಂಥದ್ದೆಲ್ಲ ಇನ್ನಷ್ಟೇ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಹೆಚ್ಚಾಗಿ ಅಲ್ಲಿ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಕರ್ನಾಟಕದಿಂದ ಕಾರ್ಮಿಕರು ಹೋಗಿದ್ದಾರೆ. ಇನ್ನು ಅಪರೂಪಕ್ಕೆ ಕೆಲವರು ಟೂರಿಸಂ ಪರ್ಪಸ್ಗೂ ಕೂಡ, ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಹೋದಂಥವ್ರು ಇದ್ದಾರೆ. ಆದರೆ ಹೆಚ್ಚಿನವರು ಅಲ್ಲೇ ವಾಸ ಮಾಡ್ತಾ ಇದ್ದಂಥವರು ಕರ್ನಾಟಕ ಮೂಲದವರು. ತಾತಜ್ಜಿ ಅಲ್ಲೇ ಇದ್ರು ಸರ್. ಮದುವೆಯಾಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಯುರೋಪಿಂದ ಬಂದ ಸರ್. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕಳಿಸಿದ್ವಿ. ಅವಿದೆ ನಮಗೆ ಈ ಥರ ಕೊಟ್ಬಿಡ್ತು ಸರ್. ನನ್ನ ತಮ್ಮನ ಮಗು, ನಮ್ಮ ಅಮ್ಮನ ನಾನು ನೋಡಬೇಕು. ಹೆಂಗಾರ ಇಲ್ಲಿಗೆ ಕಳಿಸಿ ಸರ್, ಹೆಂಗಾರ. ಹೌದು ಸರ್, 2 ವರ್ಷ ಆಗಿತ್ತು ಹೋಗಿ. ಅವನು ಅಲ್ಲೇ ಡ್ಯೂಟಿ ಮಾಡೋದು. ಈಗ 10ನೇ ತಾರೀಕೆ ಟಿಕೆಟ್ ಬುಕ್ ಆಗಿತ್ತು, ಹೋಗ್ಬೇಕಿತ್ತು 10ನೇ ತಾರೀಕಿನ. ನನ್ನ ತಮ್ಮ ಅವನಿಗೆ ಸ್ಪೈನ ಕಾರ್ಡ್ ಕಟ್ಟಾಗಿ ಸೀರಿಯಸ್ ಆಗಿ ಸೀಸ್ ಇಲ್ಲೇ ಹೋಯ್ತಾನೆ ಆಸ್ಪತ್ರೆಯಲ್ಲಿ. ಅವನ್ನ ಸರ್ ನಮಗೆ ತಲುಪಿಸ್ಕೊಡಿ, ನಾವಿಲ್ಲೇ ನೋಡ್ಕೊತೀವಿ. ಅವ್ರು ಬರೋದಕ್ಕೂ ವ್ಯವಸ್ಥೆ. ಹೌದು ಸರ್, ನೆನ್ನೆನೇ ಬರಬೇಕಾಗಿತ್ತು. ನೆನ್ನೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ರಾತ್ರಿ ಫೋನ್ ಮಾಡಿದ್ರು. ನಮ್ಮ ಅಮ್ಮನಿಗೆ ಬೈದೆ, ನಾನು ಬರೋದಿಲ್ಲ ಅಂದರು. ಅಲ್ಲೇ ಸಾಯಿ ಅಂದ್ಬಿಟ್ಟೆ ನಮ್ಮ ಅಮ್ಮನ್ನ. ತಾತಜ್ಜಿ ಅಲ್ಲೇ ಇದ್ರು ಸರ್. ಮದುವೆಯಾಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಬೆಳಗ್ಗೆ ಬರ್ತೀವಿ ಅಂತ ಹೇಳಿದರು. ಬೆಳಿಗ್ಗೆ ಕಳಿಸ್ತೀನಿ ಝಾನ್ಸಿ ರಾಣಿನ ಅಂತ ಹೇಳಿದರು. 1 ಗಂಟೆ ರಾತ್ರಿಲೇ ಕೊಚ್ಚೋದ್ರು ಅಂತ ಫೋನ್ ಬತ್ತು. ನಮಗೆ ಫೋನ್ ಬಂದೇಟ್ಗೆ ನಾವೆಲ್ಲ ಬಡ್ಕೊಂಡು ಕೆಚ್ಕೊಂಡು, ನನ್ನ ಮಗಳು ಈ ಥರ ಆದ್ಲಲ್ಲ ಕೊಟ್ಟು ಅಂತ ಇದು ಮಾಡ್ದು. ಆಗ ನಿನ್ನ ಮಗಳು ಬದುಕವಳೆ, ಹಳೆ ಮೇಯ ಬದುಕವ್ರೆ, IC ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಮಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳಿಗೋಳೆ ಮೈನಿಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಹಳೆ ಮೈನಿಗೂ. ಪಾಪು ಲೀಲಾವತಿ ಇಲ್ಲ, ಸಿಕ್ಕಿಲ್ಲ. ಅವರು ಮಗವ ಬಾಡಿಯ ಫೋಟೋದಲ್ಲಿ ಕಳಿಸಿದ್ರು. ಮೇಳೆ ಮೇಲೆ ಬಟ್ಟೆ ಇಲ್ದೇನೆಯ ಮಕ್ಕಡೆ ಮನಗವನೆ. ಪಾಪು ಅದ ನೋಡಿ ನಮಗೆ ಲೀಲಾವತಿ ಬರೀ ಕೈ ಮಾತ್ರ ಕಾಣಿಸ್ತಾ ಇತ್ತು. ಅವರು ಅಲ್ಲೇ ಉಣ್ಕೊಂಡವ್ರೆ, ಸುತ್ತೋಗವ್ರೆ. ಅವರು ಪಾಪು 2 ಒಂದೇ ತಗವ್ರೆ. ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದರು. ಬೆಳಿಗ್ಗೆ ಕಳಿಸ್ತೀನಿ ಝಾನ್ಸಿ ರಾಣಿನ ಅಂತ ಹೇಳಿದರು. 1 ಗಂಟೆ ರಾತ್ರಿಲೇ ಕೊಚ್ಚೋದ್ರು ಅಂತ ಫೋನ್ ಬತ್ತು. ಕೇರಳದ ವಯನಾಡಿನಲ್ಲಿ ಸಂಭವಿಸಿರ್ತಕ್ಕಂಥ ಗುಡ್ಡ ಕುಸಿತದ ದುರಂತದಲ್ಲಿ ಮೊದಲೇ ಗುಡ್ಡ ಕುಸಿತದ ಮಾಹಿತಿ ನೀಡಲಾಗಿತ್ತ? ವೆರಿ ಕ್ರೂಷಿಯಲ್. ಚುರಲ್ಮಲ ಬಳಿ ಮೊದಲೇ ಗುಡ್ಡ ಕುಸಿತದ ಸೂಚನೆ ಸಿಕ್ಕಿತ್ತ? 3 ದಿನಗಳ ಹಿಂದೆಯೇ ಜಿಲ್ಲಾಡಳಿತ ಸೂಚನೆ ನೀಡಿತ್ತು ಅಂತ ಹೇಳಲಾಗ್ತಾ ಇದೆ. ಪಾಡಿ ಎಂಬ ಶಾಲೆಯಲ್ಲಿ ಜನ ರಕ್ಷಣೆ ಪಡೆದಿದ್ರಂತೆ. ದುರಂತ ನೋಡಿ, ಇದೀಗ ಆ ಇಡೀ ನಿರಾಶ್ರಿತ ಶಿಬಿರ, ಯಾವುದು ಸೇಫ್ ಪ್ಲೇಸು ಅಂತ ಅಲ್ಲಿಗೆ ಬಂದು ಅಲ್ಲಿ ರಕ್ಷಣೆ ಪಡೆದಿದ್ರು, ಆ ನಿರಾಶ್ರಿತ ಶಿಬಿರವೇ ಕೊಚ್ಕೊಂಡು ಹೋಗಿದೆ. ದೇವರೇ ಮುನಿದು ನಿಂತ ಮೇಲೆ ಇನ್ಯಾರು ಕಾಪಾಡ್ತಾರೆ ಅನ್ನೋ ಪರಿಸ್ಥಿತಿ ದೇವರ ನಾಡಿನದ್ದು. ಚೂರಲ್ಮಲದ ದುರಂತ ಅದು ಹೇಳಿ ಕಂಡು ಕೇಳರಿಯದ ಮುಗಿಸದಂಥ ಒಂದು ದುರಂತ. ಅದು ಹೇಳಿ ಮುಗಿಸೋಕ್ಕಾಗಲ್ಲ ಅಂಥ ದುರಂತ ಅದು. ಅಷ್ಟರ ಮಟ್ಟಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಅಷ್ಟು ಭೀಕರವಾಗಿ ಸಂಭವಿಸಿದೆ ಪ್ರಳಯ.
ಹಾಗೆ ಜಯಪ್ರಕಾಶ್ ಶೆಟ್ಟಿ ಅಂತ ಹೇಳಿ ನನ್ನ ಜೊತೆಲಿದ್ದಾರೆ. ಅವರು ಕೂಡ ಚೂರನ್ಮಲೆಗೆ ಹೋಗೋರಿದ್ರು, ಆದರೆ ಆ ದುರಂತ ಏನಾಗಿದೆ ಅವರೀಗ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಹೇಳಿ, ಏನಾಯ್ತು ಆ್ಯಕ್ಚುಲಿ, ನೀವು ಏನು ನೋಡಿದ್ರಿ? ಅಂದರೆ ನಾನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಕಾವೇರಿಯಿಂದ ಕನ್ಯಾಕುಮಾರಿ. ಅದು 20ನೇ ತಾರೀಕು BGS ಸ್ಕೂಲ್ ಸೋಮಪೇಟೆಯಿಂದ ಸ್ಟಾರ್ಟ್ ಮಾಡಿ ನಾನು ಕುಶಾಲನಗರ ಆ ರೂಟು ಎಲ್ಲ ಆಡ್ಕೊಂಡು ಕುಟ್ಟದಿಂದ ಕಲ್ಪಟ್ಟಕ್ಕೆ ಬಂದುಬಿಟ್ಟೆ. ಕಲ್ಪಟ್ಟೆಗೆ ಮೊನ್ನೆ ರಾತ್ರಿ ಬಂದುಬಿಟ್ಟೆ. ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು. ನಾನು 4:30 5 o'clockಗೆ ಟೀ ಕುಡಿಯೋಕ್ಕೆ ಬಂದೆ. ಒಂದು 6:06ವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ನನಗೆ ಏನೋ ಒಂದು ದುರಂತ ಆಯ್ತಂತ ಭಯ ಆಯಿತು. ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ 2 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಮತ್ತು ಒಂದು 2-3 ಊರೇ ಅದರಲ್ಲಿ ಸರ್ವನಾಶ ಆಗಿದೆ, ಮತ್ತು ಸಾವಾಗಿದ್ದ ಸಂಖ್ಯೆ ತುಂಬ ಜಾಸ್ತಿ ಇರ್ಬೋದು. ಮತ್ತು ಯಾಕಂದರೆ ಒಂದು 200 ಮನೆಯೇ ವಾಶೌಟ್ ಆಗಿ ಹೋಗಿದೆ. ಒಂದು ಮನೆಯಲ್ಲಿ ಒಂದು 5 ಜನ ಇದ್ರೇನು 1,000 ಜನ ಈಗ ಮಿಸ್ಸಿಂಗ್ ಇದ್ದಾರೆ ಅಂತ ನಮಗೆಲ್ಲ ಇದೆ. ಇದು ಮಾತ್ರ ಏನಂದರೆ ನಾವು ಮನುಷ್ಯರೇ ಇದಕ್ಕೆಲ್ಲ ಒಂದು ಥರದಲ್ಲಿ ಕಾರಣ ಆಗಿರ್ತೇವೆ. ಯಾಕಂದರೆ ನಾನು ನಾರ್ತ್ಗೆ ಹೋಗ್ತೇನೆ, ಗಂಗಾ ತಟದಲ್ಲಿ ಎಲ್ಲ ನದಿದ ಭಾಗನೂ ನಾವು ತಗೊಂಡು ಬಿಡ್ತೇವೆ, ಅಲ್ಲಿ ಹೌಸಿಂಗ್ ಮಾಡ್ತೇವೆ. ನಾವು ಈಗ ನೀವು ಇಲ್ಲಿ ಉತ್ತರಾಖಂಡ್ಗೆ ಹೋಗಿ, ನೀವು ಡಲ್ಹೌಸ್ಗೆ ಹೋಗಿ, ಶಿಮ್ಲಾಗೆ ಹೋಗಿ, ನಮ್ಮ ಕೊಡಗು ಆ ಮಟ್ಟದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಇದೆ. ನಾವು ಹೆಚ್ಚು ಜನಸಂಖ್ಯೆನ ಅಲ್ಲಿ ಬಟ್ಟಿಲ್ಲ, ಬಟ್ ಜನಸಂಖ್ಯೆ ಒಂದು